Welcome back to another Good morning to everyone. So, ಇವತ್ತು ಮೈಸೂರಿನ ಅಪ್ಡೇಟ್ಸ್ ನೋಡೋದಾದ್ರೆ ವೆದರ್ ನೋಡ್ತಿರ್ಬೋದು ಏನ್ ಚೆನ್ನಾಗಿದೆ ಅಂತ. ಸೊ ದ ಪ್ಲಾನ್ ಇಸ್ ಟು ಗೋ ಟು ಚಾಮುಂಡಿ ಬೆಟ್ಟ. ಯಾಕೆ ಅಂದ್ರೆ ಒಂದು ನಮಗೇನೋ ಅನ್ಸದೇ ಇದ್ರು ಬೇಜಾರಾದ್ರು ಖುಷಿ ಆದ್ರು ಏನೇ ಆಗ್ಲಿ ಗೈಸ್, ನಾವೊಂದು ಫ್ರೆಂಡ್ಸ್ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಐದರ್ ಇಟ್ ಇಸ್ ವೀಕೆಂಡ್ ವೀಕ್ ಡೇಸ್, ವಿ ಡೋಂಟ್ ಕೇರ್, ವಿ ಜಸ್ಟ್ ಗೋಯಿಂಗ್. ಸುಮ್ನೆ ಕೂತಿದಾಗ್ಲೇ ಬೆಟ್ಟಕ್ಕೋಗ್ಬಿಡ್ತೀವಿ. So that is the connection we have towards our betta. So the current plan kuda adane, but we do not expect weather to be like this. It is damn cold. Jotege ontara 40 it is too pleasant and too good. Especially ee ತರ weather alli ride ಮಾಡೋ ಮಜಾನೇ ಬೇರೆ. Actually plan ಇದ್ದಿದ್ದು ಕಾರಲ್ಲಿ ಹೋಗೋಣ ಅಂತ, ಬಟ್ ಈ ವೆದರ್ ನೋಡ್ಬಿಟ್ಟು ಕಾರಲ್ಲಿ ಹೋಗೋ ಮನ್ಸೇ ಬರ್ಲಿಲ್ಲ ನನಗೆ. ಡೈರೆಕ್ಟ್ ಬೈಕಲ್ಲಿ ಹೋಗೋ ಮನ್ಸಾಯ್ತು. ನಾವು ಎರಡು ಗಾಡಿ ಹೋಗ್ತಿದೀವಿ, ಒಂದು GT 650, ಇನ್ನೊಂದು 220. ಸೊ ಬನ್ನಿ ಈಗ ಫಸ್ಟ್ ನನ್ನ ಫ್ರೆಂಡ್ ಪಿಕಪ್ ಮಾಡ್ಬಿಡೋಣ. ನನ್ನ ಫ್ರೆಂಡ್ ಪಿಕಪ್ ಮಾಡಿ GT ಬಾಯ್ ಹತ್ರ ಹೋಗೋಣ. GT ಯಲ್ಲಿ ಡೈರೆಕ್ಟ್ ಬೆಟ್ಟಕ್ಕೆ ಹೋಗೋಣ. ಹೋಗ್ತಾ ಇದೀವಿ. ಸೊ ಇದೊಂಥರ ಹೊಸ ಟ್ರೈ ಅನ್ಬೋದು ನನ್ನ ವಿಡಿಯೋಸ್ಗಳಲ್ಲಿ. ನೋಡೋಣ ಹೇಗೆ ಬರುತ್ತೆ ಅನ್ನೋದು. ಜಸ್ಟ್ ಅ ಟ್ರೈ, ಎಲ್ಲಾ ತರದ್ರಲ್ಲೂ ಒಂದು ಟ್ರೈ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಸೊ ಬನ್ನಿ ಈಗ ಅದೊಂದು ಒಂದು ಮೋಟೋ ವ್ಲಾಗ್ ಟ್ರೈ ಕೊಡೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇನ್ಫಾರ್ಮೇಟಿವ್ ಎಷ್ಟಾಗುತ್ತೋ ಅಷ್ಟು ಇರ್ತೀನಿ, ಎಂಟರ್ಟೈನ್ಮೆಂಟ್ ಎಷ್ಟು ಮಾಡಕ್ಕಾಗುತ್ತೋ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಟಿಲ್ ದಿ ಎಂಡ್. ಸೊ ನನ್ನ ಫ್ರೆಂಡ್ನ ಪಿಕಪ್ ಮಾಡಿ ಆಯ್ತು, ಬಟ್ ಅವನು ಕ್ಯಾಮ್ರಲ್ಲೆಲ್ಲ ಬರಲ್ವಂತೆ. ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿರ್ತೀರಾ ತೇಜ್ ಅವರೇ ಅಂತ. ಸೊ ಅವರೇ ನಾನು ಹಿಂದೆ ಕೂತಿರೋದು, ಮಿಸ್ಟರ್ ತೇಜಸ್. ಸೊ ನೀವು ನೋಡ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಚೆಕ್ಔಟ್ ಮಾಡಿ. ಆಕ್ಟೇನ್ ಆಟೋಮೋಟಿವ್ 2038 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ನಾನು ಅಪ್ಡೇಟ್ಸ್ಗಳಾಗ್ತಾನೆ ಇರ್ತೀನಿ. ಸೊ ಈಗ ಹೊರಡೋಣ ಬನ್ನಿ. ಪೆಟ್ರೋಲ್ ಹಾಕಿ ಆಯ್ತು GT ಬಾಯ್ಗೆ. ಅವನ್ನ ನಾವು ಕೋಪ್ ಅಪ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅವನೆಲ್ಲೋ ನಾವೆಲ್ಲೋ ಪರವಾಗಿಲ್ಲ. ಲೆಟ್ಸಿ ಒಂಟೆ ಅವ್ನ್ ಮ್ಯಾಚ್ ಮಾಡೋ ಅಂತ ಬೈಕ್ ಬರ್ದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಬನ್ನಿ ಲೆಟ್ಸ್ ಗೋ ನೌ. ಝೀರೋ ಪರ್ಸೆಂಟ್ ವಿಸಿಬಿಲಿಟಿ ಹೇಳ್ತಾ ಇದೀನಿ. ಮೈಸೂರಲ್ಲಿರೋರು ಇವತ್ತೇನಾರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಝೀರೋ ವಿಸಿಬಿಲಿಟಿ. ನನ್ನ ಫ್ರೆಂಡ್ ಅಲ್ಲಿ 2 ಹೆಡ್ಲೈಟ್ ಕಾಣ್ತಿದ್ಯೋ ಹೊರ್ತು ಇನ್ನೇನೂ ಕಾಣ್ತಿಲ್ಲ. ಅದು ನನ್ನ ಫ್ರೆಂಡ್ ಅಲ್ಲ ಅನ್ಸುತ್ತೆ. ಇಲ್ಲ ನನ್ನ ಫ್ರೆಂಡ್. ಸೊ ನೋಡಿ ವಿಸಿಬಿಲಿಟಿ ಹೇಗಿದೆ ಅಂದ್ರೆ ನಮಗೆ ಒಂದು 200 ಮೀಟರ್ಸ್ ತನಕ ಕಾಣಿಸ್ತಿದ್ಯೋ ಹೊರ್ತು ಏನೂ ಕಾಣಿಸ್ತಿಲ್ಲ. ಕ್ಯಾಮ್ರಾಲಿ ಕ್ಯಾಪ್ಚರ್ ಆಗ್ತಿದ್ಯೋ ಅನ್ನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಝೀರೋ ವಿಸಿಬಿಲಿಟಿ ಗೈಸ್. ಸೊ ಮೈಸೂರಿನ ಕಮೆಂಟ್ ಮಾಡ್ರಪ್ಪ ಹೇಗಿದೆ ಅಂತ. ಈ ತರ ಫಾಗ್ ಅಲ್ಲಿ ಹ್ಯಾಜಾರ್ಡ್ ಲೈಟ್ ಆನ್ ಮಾಡೋದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ ಗೈಸ್. ಕೆಲವರು ಸರಿ ಅಂತಾರೆ, ಕೆಲವರು ತಪ್ಪು ಅಂತಾರೆ. ನಾನು ಕೂಡ ಪ್ರೀತಿ ನಂಗಿಡ್ದ ಬೇಕು. Malaika, Malaika, ಈಗ ಸೂರ್ಯ ದೇವ ಕಾಣಿಸ್ಕೋತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು. ಬಿಟ್ಟಾನೆ ಕವರ್ ಆಗೋ ಅಷ್ಟು ಫಾಗ್ ಇದೆ. ಸೂರ್ಯ ದೇವನು ಬರ್ತಾ ಇದ್ದಾನೆ. ಕ್ಲಿಯರ್ ಆಗೋದು ಒಂದು ಸ್ವಲ್ಪ ಹೊತ್ತಲ್ಲೇ ಫಾಗ್ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಸೊ ಅದಕ್ಕೆ ಮುಂಚೆ ಬೆಟ್ಟ ಹತ್ಬಿಡೋಣ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋ ಅವ್ರಿಗೆ, ನಾನ್ ಬಂದು ಕರೆಂಟ್ಲಿ ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಓದ್ತಾ ಇದ್ದೀನಿ ವಿದ್ಯಾನಗರ ಕಾಲೇಜಲ್ಲಿ. ಅದ್ರದ್ದು 2 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನನ್ನ ಎಜುಕೇಶನ್ ಹೇಗೆ ಹೋಗ್ತಿದೆ ಅಂತ ಹೇಳೋದಾದ್ರೆ,
ಎಲ್ಲಾ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ತರ ನಮ್ದು ಕಿತ್ಕೊ ಹೋಗ್ತಿದೆ ಅಂದ್ರೆ ಯಾವ್ದೇ ತರ ಅಂದ್ರೆ ನಾನು ಯಾವ್ದು ಫೇಲ್ ಆಗಿ ಆ ತರ ಅಲ್ಲ. ಇಟ್ ಈಸ್ ಗೋಯಿಂಗ್ ಗುಡ್ ಬಟ್ ಇಟ್ ಈಸ್ ವೆರಿ ಹಾರ್ಡ್. ಅಂದ್ರೆ ಸೆಮೆಂಟ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಇಂಟರ್ನಲ್ಸ್, ABA ಬುಕ್ಸ್ ಅಂತೆ, ಪ್ರಾಜೆಕ್ಟ್ಸ್ ಅಂತೆ. ಅಂದ್ರೆ ಪ್ರಾಜೆಕ್ಟ್ಸ್ ಅಂದ್ರೆ ರೆಕಾರ್ಡ್ ಬರೀಬೇಕು, ಸಿ ಪ್ರೋಗ್ರಾಮಿಂಗ್, ಲ್ಯಾಬ್ ಎಕ್ಸಾಮ್ಸ್, ಎಕ್ಸ್ಪೆರಿಮೆಂಟ್ಸ್ ಕಲಿಯೋದು, ಲ್ಯಾಬ್ ಮ್ಯಾನ್ಯಲ್ ಬರೆಯೋದು. ಓ ಗಾಡ್ ಗೈಸ್, ಎಲ್ಲಾದ್ರೂ ಒಟ್ಟೊಟ್ಟಿಗೆ ನಂಬಿರುವ ಗೈಸ್. ಈ ಫಸ್ಟ್ ಇಯರ್ ಹೀಗೆ ಅಂತ ನಮ್ಮ ಅಕ್ಕನೂ ಹೇಳಿದ್ವಿ. ಯಾಕೆಂದ್ರೆ ನಮ್ಮ ಅಕ್ಕನೂ ಅದೇ ಕಾಲೇಜಲ್ಲಿ ಓದಿದ್ವಿ. ಬೇಸಿಕ್ಲಿ ಓವರ್ ಆಲ್ ಇನ್ ಜನರಲ್ ಹಾಗೆ ಉಂಟು ಇಂಜಿನಿಯರಿಂಗ್ ಲೈಫ್. ಬಟ್ ನಂಗಂತೂ ಹೆಕ್ಟಿಕ್ ಆಗಿರುವ. ಮೇ ಬಿ ನಾನು ತುಂಬಾ ಸೂಪರ್ ಸ್ಟೂಡೆಂಟ್ ಅಲ್ಲ, ನಾನು ಒಂದು ಆವರೇಜ್ ಸ್ಟೂಡೆಂಟ್. ನನಗೆ ಪುನಃ ಸೆಕೆಂಡ್ ಇಯರ್ ಇಂದ ಇಂಟರ್ನಲ್ ಇದೆ. ಅದೊಂದೇ ರೀಸನ್ ನನಗೆ ಜಾಸ್ತಿ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ. ಲೈಕ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕಾದ್ರೆ ಇಂಟರ್ನಲ್ಸ್ ಬಂದ್ಬಿಡ್ತಿದೆ. ಸೊ ಫಾಸ್ಟ್ ಟೈಮ್ ಮೂವ್ ಆಗ್ತಿದೆ ಗೈಸ್. ಎಷ್ಟು ಬೇಗ ಫಸ್ಟ್ ಟೈಮ್ ಹೋಗ್ತೋ ನಮಗೆ ಗೊತ್ತೇ ಆಗ್ತಿಲ್ಲ. ಸೊ ಅದರಿಂದ ವಿಡಿಯೋಸ್ಗಳು ಡಿಲೇ ಆಗ್ತಿದೆ. ಬಟ್ ಡೆಫಿನೆಟ್ಲಿ ವಿಡಿಯೋಸ್ಗಳಂತೂ ಹಾಕೋದು ನಿಲ್ಸಲ್ಲ ನಾನು. 2-3 ವಿಡಿಯೋಸ್ ಪೆಂಡಿಂಗ್ ಇದೆ ನಂದು ಅಪ್ಲೋಡ್ ಮಾಡಕ್ಕೆ. ಅಪ್ಲೋಡ್ ಮಾಡ್ತೀನಿ. ಸೊ ವಿಲ್ ಟ್ರೈ ಟು ಬಿ ಆಲ್ಮೋಸ್ಟ್ ಆನ್ ಟೈಮ್ ಆಲ್ವೇಸ್. ಸೊ ಪ್ಲೀಸ್ ಸಪೋರ್ಟ್ ಗೈಸ್. ಸೊ ಬೆಟ್ಟದ ಅಪ್ಡೇಟ್ ಹೇಳ್ಬೇಕು ಅಂದ್ರೆ ಬೆಟ್ಟದ ರೋಡ್ಸ್ಗಳು ಕೆಟ್ಟದಾಗಿದೆ. ಓಕೆನಾ, ನಾವು ಬಂದಿರೋದು RMC ಸರ್ಕಲ್ ಇಂದ ಸ್ಟ್ರೈಟ್ ಬಂದು ಲೆಫ್ಟ್ ತಗೋತಾರಲ್ಲ ಆ ಕಡೆಯಿಂದ ಬಂದಿದ್ದೀವಿ. ಬಿಕಾಸ್ ಇದೊಂಥರ ಪ್ಲೆಸೆಂಟ್ ಗೈಸ್. ಆ ಕಡೆ ಹೋದ್ರೆ ನೀವು ವಾಕಿಂಗ್ ಮಾಡ್ಕೊಂಡಿರ್ತಾರೆ, ಬೈಕಲ್ಲಿ ಬರ್ತಾ ಇರ್ತಾರೆ. ಸೊ ಇದೊಂಥರ ಒಂದು ಒಳ್ಳೆ ರೂಟ್ ಅಂತ ಹೋಗುದು. ನಮ್ಗೆ ಇದು ಹತ್ರ ಬೈ ದ ವೇ, ಸಿಟಿಯಿಂದ ಹೋಗೋದು ನಮ್ಗೆ RMC ಸರ್ಕಲ್ ಇಂದ ಬಂದ್ರೆ ಒಂದ್ ಸ್ವಲ್ಪ ಹತ್ರನೂ ಆಗುತ್ತೆ. ಒಂಥರ ಚೆನ್ನಾಗೂ ಇರುತ್ತೆ, ರಿಂಗ್ ರೋಡ್ ಅಲ್ವಾ. ಸೊ ಒಂದು ಕೋಸಿ ವೈಬ್ಸ್ ಅಂಡ್ ಈ ಕೋಲ್ಡ್ ವೆದರ್ ಅಲ್ಲಿ ಡೆಫಿನೆಟ್ಲಿ ಇಟ್ ಗಿವ್ಸ್ ಅ ವೈಬ್ ಹಿಯರ್. ಈ ಬ್ಲಾಗ್ ಮುಖಾಂತರ ಯಾಕೆ ನಾನು ವಿಡಿಯೋಸ್ ಬರ್ತಾ ಇಲ್ಲ ಅಂತ ಕೊಡ್ಬೇಕಿತ್ತು. ಕಾಲೇಜ್ ಸ್ಟ್ರೆಸ್ ಇಂದ ಅಷ್ಟೇ ನನ್ನ ವಿಡಿಯೋಸ್ ಬರ್ತಾ ಇಲ್ಲ. ಅಂದ್ರೆ ಡೆಫಿನೆಟ್ಲಿ ಬಂದಿರೋದು. ಬಟ್ ಹಾಗಂತ ವಿಡಿಯೋಸ್ ಬಿಡಲ್ಲ, ಮಾಡ್ತಾನೆ ಇರ್ತೀನಿ. ವಿಡಿಯೋಸ್ ಮಾಡ್ತಾನೆ ಇರ್ತೀನಿ ಗೈಸ್, ಬಟ್ ಅಪ್ಲೋಡ್ ಮಾಡಿರಲ್ಲ. ಬಿಕಾಸ್ ಎಡಿಟಿಂಗ್ ಟೈಮ್ ತಗೊಳುತ್ತೆ. ಬರೆಯೋದೇ ಅಷ್ಟೇ ಇರುತ್ತೆ. ಅಂದ್ರೆ ಎಡಿಟಿಂಗ್ ಇಸ್ ಟೂ ಟಫ್. ಬಟ್ ಎರಡನ್ನೂ ಮುಟ್ಕೊಡಕ್ಕಾಗಲ್ಲ ಗೈಸ್. ಕನ್ನಡ ಒಂಥರ ಲೈಫ್ ಇದ್ದಂಗೆ. ಐ ನೀಡ್ ಎಜುಕೇಶನ್ ಆಲ್ಸೋ, ಐ ನೀಡ್ ದಿಸ್ ಆಲ್ಸೋ. ಬ್ಲಾಗಿಂಗ್ ಇಸ್ ಮೈ ಪ್ಯಾಷನ್ ಅಂತ ಹೇಳ್ಬೋದು. ಇಟ್ಸ್ ಮೈ ಡ್ರೀಮ್. ನಾನು ಚಿಕ್ಕ ವಯಸ್ಸಿಂದನೇ ಮಾಡ್ತಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಯಾವ ವಿಡಿಯೋ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ತುಂಬಾ ಫನಿಯಾಗಿ ಮಾಡಿದೀನಿ, ಬಟ್ ಇದೆ ನನ್ನ ಹತ್ರ ಕ್ಲಿಪ್ಸ್ಗಳು. ಸೊ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಕಡೆ ಬಂದು ಇಲ್ಲಿ ಬಂದು ಲೆಫ್ಟ್ ತಗೋಬೇಕು ನೀವು RMC ಸರ್ಕಲ್ ಅಂತಂದ್ರೆ. ಇದು ಸಿಟಿಯಿಂದ ಬರೋ ರೂಟ್. ಸೊ ಬೈಸ್ ಬೆಟ್ಟದ ಅಪ್ಡೇಟ್ ನೋಡಿ ಎಷ್ಟು ಜನ ಇದಾರೆ ಆಯ್ತಾ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸೊ ಇದು ಬದಿ ಬೆಟ್ಟದ ಸಿಚುವೇಶನ್ ಆಗಿರುತ್ತೆ. ಹೆವಿ ರಶ್ ಇದೆ ಗೈಸ್. ನಾವು ಇಲ್ಲೇ ಆಚೆ ಕೈ ಮುಕ್ಕೊಂಡು ಹಂಗೆ ಹೊರಟ್ಬಿಟ್ವಿ. ಏನಾಯ್ತು ಹೇಳ್ರಿ? ಎಲ್ಲರೂ ಅನ್ಸಬ್ಸ್ಕ್ರೈಬ್ ಇಲ್ದಿರ ಆಟ ಆಡ್ತಾರೆ ನೋಡಿ ಗೈಸ್. ಇದು ನನ್ನ ಫ್ರೆಂಡ್ಸಿಂದ ಸಿಗ್ತಿರೋ ಸಪೋರ್ಟ್. ಡಿಸ್ಲೈಕ್ ರಿಪೋರ್ಟ್. ಎಸ್, ಅವ್ರು ಹೇಳ್ದಂಗೆಲ್ಲ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಅವ್ರು ಇಂಡೈರೆಕ್ಟಾಗಿ ಹೇಳ್ತಿರೋದು, ಅದ್ರ ಆಪೋಸಿಟ್ ಮಾಡಿ. ಅವ್ರು ಏನೇ ಹೇಳಿದ್ರೆ ಎಲ್ಲ ಆಪೋಸಿಟ್ ಮಾಡಿ ಅಂತ ಹೇಳ್ರಿ. ಇವಾಗ ಇನ್ ಕೇಸ್ ಗೈಸ್ ನಮ್ಮ ಮೈಸೂರಲ್ಲಿ ಫೇಮಸ್ ನಮ್ಮ ಬೆಟ್ಟದ ಮೇಲೆ ಮ್ಯಾಗಿ ಇದ್ರೆ ತಿನ್ಕೋಬೋಣ. ಇದನ್ನು ನೋಡ್ತಿದ್ರೆ ಇಲ್ಲಿಂದನೇ ಒಂದು ಕೈ ಮುಕ್ಕೊಬಿಡಿ. ಲೆಟ್ಸ್ ಗೋ. ಗೈಸ್ ಈ ಮ್ಯಾಗಿ ಯಾಕೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದೇ ಇರೋದು ಬೆಟ್ಟದ ಗೆಳೆಯ ಅಂತ. ಬಟ್ ಯಾಕೆ ಕ್ಲೋಸ್ ಮಾಡಿದ್ದಾರೆ ಗೊತ್ತಿಲ್ಲ. ಬೆಳಗ್ಗೆ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಯೂಸ್ಫುಲ್ಲಾರು ಆಗುತ್ತೆ. ಬನ್ನಿ ಇವಾಗ ಏನಿದ್ರು ಕೆಳಗೆ ಹೋಗೋದೆ. ಬೆಟ್ಟದ ಬ್ಲಾಗ್ ಆಗಿತ್ತು. ಇದಿಷ್ಟೇ ನಾನು ತೋರಿಸ್ಬೇಕಿದ್ದು. ನಾವು ಮಾಡೋದು ಇಷ್ಟೇ. ಬೆಟ್ಟಕ್ಕೆ ಬಂದರೆ ರೌಂಡ್ ಫುಲ್ ಬೆಟ್ಟ ರೌಂಡ್ ಹಾಕ್ಬಿಟ್ಟು ಯೂಶ್ವಲಿ ನಾವು 3 ಜನ ಬರೋದು. ಬೆಟ್ಟದ ಗಿಳಿಯ ಹತ್ರ ಒಂದು ಮ್ಯಾಗಿ ತಿನ್ಕೊಂಡು ಹೊರಡೋದಷ್ಟೇ. ಸೊ ಈ ಬ್ಲಾಗಲ್ಲಿ ಇಷ್ಟೇ. ಮತ್ತೆ ಸೇಮ್ ರೂಟ್. ಅದನ್ನು ಬ್ಲಾಗ್ ಮಾಡೋ ಏನು ಇಂಟ್ರೆಸ್ಟ್ ಇಲ್ಲ. ಅಂದರೆ ಸೇಮ್ ಬೋರಿಂಗ್ ಆಗಿಬಿಡುತ್ತೆ ನಿಮಗೆ. ಸೊ ಈ ವಿಡಿಯೋಲ್ಲಿ ತಿಳಿಸ್ಬೇಕಾಗಿದ್ದು ನಾನು ಒಂದು ಯಾಕೆ ವೀಡಿಯೋಸ್ ಡಿಲೇ ಆಗ್ತಿದೆ ಅಂತ, ಇನ್ನೊಂದು ರೈಡ್ ಅಪ್ಡೇಟ್ ಏನು ಅಂದ್ಬಿಟ್ಟು ಅಷ್ಟೇ. ಸೊ ಬನ್ನಿ ಇದೇ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ವೀಡಿಯೋಸ್ಗಳು ಆನ್ ಟೈಮ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಬೈ.